ರೇಣುಕಾಸ್ವಾಮಿ ಕೊಲೆ ಕೇಸನ್ನು ಜಾಲಾಡ್ತಾ ಇರೋ ಪೊಲೀಸರು ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಈ ನಡುವೆ ಎರಡು ಅಚ್ಚರಿಯ ಬೆಳವಣಿಗೆಗಳಾಗಿದೆ. ಒಂದು, ಹತ್ಯೆಯಾದ ವೇಳೆ ದರ್ಶನ್ ಧರಿಸಿದ್ದ ಬಟ್ಟೆಗಳು ಪೊಲೀಸರ ಕೈ ಸೇರಿದೆ. ಮತ್ತೊಂದು, ಗಂಡನನ್ನ ಬಂಧನದಿಂದ ಸೋಷಿಯಲ್ ಮೀಡಿಯಾದಿಂದ ಮಾಯವಾಗಿದ್ದಂಥ ವಿಜಯಲಕ್ಷ್ಮಿ ಮತ್ತೆ ಪ್ರತ್ಯಕ್ಷರಾಗಿದ್ದಾರೆ. ದಿನ ನಟ ದರ್ಶನ್ ಧರಿಸಿದ್ದ ಬಟ್ಟೆಗಳು ಸೀಸ್. ವಿಜಯಲಕ್ಷ್ಮಿ ಫ್ಲಾಟ್ನಲ್ಲಿ ಪತ್ತೆಯಾದ ದರ್ಶನ್ ಬಟ್ಟೆ. ಹೌದು, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಪ್ರಮುಖ ಆರೋಪಿಯಾಗಿದ್ದಾರೆ. ಹೀಗಾಗಿ ಪೊಲೀಸರು ದರ್ಶನ್ ಬಗೆಗಿನ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ನಡೆದ ಬಳಿಕ ದರ್ಶನ್ ಏನ್ ಮಾಡಿದ್ರು, ಎಲ್ಲಿಗೆ ಹೋಗಿದ್ರು ಅನ್ನೋ ಪ್ರಶ್ನೆಗಳಿಗೆ ಉತ್ತರದ ಹುಡುಕಾಟ ನಡೆಯುತ್ತಿದೆ. ಈ ಮಧ್ಯೆ ರೇಣುಕಾಸ್ವಾಮಿ ಹತ್ಯೆ ದಿನ ದರ್ಶನ್ ಧರಿಸಿದ್ದ ಬಟ್ಟೆಗಳು ವಿಜಯಲಕ್ಷ್ಮಿ ನಿವಾಸದಲ್ಲಿ ಪತ್ತೆಯಾಗಿವೆ. ಇಲ್ಲಿ ಒಂದು ಮೇಜರ್ ಡೌಟ್ ಬರುವುದು ಸಹಜ. ಯಾಕಂದ್ರೆ ನಟ ದರ್ಶನ್ ವಿಚಾರಣೆ ವೇಳೆ ಪಟ್ಟಣಗೆರೆ ಶೆಡ್ನಿಂದ ರೇಣುಕಾಸ್ವಾಮಿಯ ಹತ್ಯೆ ಬಳಿಕ ದರ್ಶನ್ ತಮ್ಮ RR ನಗರದ ನಿವಾಸಕ್ಕೆ ತೆರಳಿದ್ರಂತೆ. ತಮ್ಮ ಮನೆಯಲ್ಲಿ ಆ ಬಟ್ಟೆಗಳನ್ನ ಬಿಚ್ಚಿಟ್ಟಿರೋದಾಗಿ ದರ್ಶನ್ ಹೇಳಿಕೆ ಕೊಟ್ಟಿದ್ರು. ಇದೇ ಮಾತನ್ನ ಆಧಾರವಾಗಿ ಇಟ್ಕೊಂಡು ಪೊಲೀಸರು ದರ್ಶನ್ ಮನೆಯನ್ನ ಮಹಜರು ನಡೆಸಿ ಬಟ್ಟೆಗಳನ್ನ ಹುಡುಕಾಡಿದ್ರು. ಆದ್ರೆ ಈ ವೇಳೆ ಮನೆಯ ಯಾವುದೇ ಮೂಲೆಯಲ್ಲೂ ಬಟ್ಟೆ ಸಿಕ್ಕಿರ್ಲಿಲ್ಲ. ಹೌದು, ದರ್ಶನ್ ಬಟ್ಟೆಗಳನ್ನ ಮನೆಯಲ್ಲೇ ಬಿಚ್ಚಿಟ್ಟಿದ್ದೆ ಅಂತ ಹೇಳಿದ್ರು. ಆದ್ರೆ ಮನೆಯಲ್ಲಿ ಯಾವುದೇ ಬಟ್ಟೆಗಳು ಪತ್ತೆಯಾಗಲಿಲ್ಲ. ಈ ವೇಳೆ ಮನೆಯ CCTV ಪರಿಶೀಲನೆ ನಡೆಸಿದಾಗ ದರ್ಶನ್ ಕಾಸ್ಟ್ಯೂಮ್ ಡಿಸೈನರ್ ಮನೆಗೆ ಬಂದು ಹೋಗಿರೋದು ಗೊತ್ತಾಗಿದೆ. ಕೊನೆಗೆ ಕಾಸ್ಟ್ಯೂಮ್ ಡಿಸೈನರ್ನ ವಿಚಾರಣೆ ಮಾಡಿದಾಗ ತಾನೇ ವಿಜಯಲಕ್ಷ್ಮಿ ಮನೆಗೆ ತಗೊಂಡು ಹೋಗಿ ಇಟ್ಟಿದ್ದಾಗಿ ಹೇಳಿದ್ದ. ಆದ್ರೆ ಈ ವಿಚಾರ ದರ್ಶನ್ಗೆ ಮಾಹಿತಿ ಇರಲಿಲ್ಲ ಎನ್ನಲಾಗ್ತಿದೆ. ಕೊನೆಗೆ ವಿಜಯಲಕ್ಷ್ಮಿ ಮನೆಗೆ ಹೋಗಿ ಪೊಲೀಸರು ದರ್ಶನ್ ಬಟ್ಟೆಗಳನ್ನ ಸೀಸ್ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಜಯಲಕ್ಷ್ಮಿ ರಿಯಾಕ್ಟಿವ್. ಹೌದು, ಅದ್ಯಾವಾಗ ದರ್ಶನ್ ಅರೆಸ್ಟ್ ಆದ್ರು, ಈ ಬೆನ್ನಲ್ಲೇ ಮನನೊಂದ ಪತ್ನಿ ವಿಜಯಲಕ್ಷ್ಮಿ ಸಾಮಾಜಿಕ ಜಾಲತಾಣಕ್ಕೆ ಗುಡ್ ಬೈ ಹೇಳಿದ್ರು. ಮೊದಲಿಗೆ ಪ್ರೊಫೈಲ್ ಫೋಟೋ ಡಿಲೀಟ್ ಮಾಡಿದ್ದ ವಿಜಯಲಕ್ಷ್ಮಿ ಕೊನೆಗೆ ಅಕೌಂಟ್ ಅನ್ನೇ ಡಿಲೀಟ್ ಮಾಡಿಬಿಟ್ರು. ಸದ್ಯ ಇದೀಗ ಮತ್ತೆ ಇನ್ಸ್ಟಾಗ್ರಾಂನಲ್ಲಿ ರಿಯಾಕ್ಟಿವ್ ಆಗಿದ್ದಾರೆ. ಆದ್ರೆ ಹಿಂದೆ ಇದ್ದ ಹಳೆ ಫೋಟೋಗಳನ್ನೆಲ್ಲ ವಿಜಯಲಕ್ಷ್ಮಿ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಮತ್ತೊಂದ್ ಕಡೆ ದರ್ಶನ್ಗೆ ವಕೀಲರನ್ನ ನೇಮಿಸುವ ಮೂಲಕ ಕಾನೂನು ಹೋರಾಟಕ್ಕೆ ವ್ಯವಸ್ಥೆ ಮಾಡೋದ್ರಲ್ಲೂ ವಿಜಯಲಕ್ಷ್ಮಿ ಮುತುವರ್ಜಿ ವಹಿಸಿದ್ದಾರೆ ಎನ್ನಲಾಗಿದೆ. ಅದೇನೇ ಹೇಳಿ, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದಿನದಿನಕ್ಕೂ ಮಹತ್ವದ ಸಾಕ್ಷಿಗಳನ್ನ ಕಲೆ ಹಾಕಲು ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಈ ಪ್ರಕರಣ ಮುಂದಿನ ದಿನಗಳಲ್ಲಿ ಅದ್ಯಾವ ಹಂತ ತಲುಪಲಿದೆ ಕಾದು ನೋಡಬೇಕಿದೆ. ಚಂದ್ರಶೇಖರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.